ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ಶ್ವೇತಾ ಸದಾಶಿವಗತ್ತಿ. ಇವತ್ತು ಏನು ಮಾಡಾಕತ್ತನಂದ್ರೆ ರೀ, ಹಸಿ ಕಡ್ಲಿ ಹಸಿ ವಟಾಣಿ ತೊಗೊಂಡನು. ಇದರಿಂದ ಒಂದು ಪರೋಟ ಮಾಡಿ ತೋರಿಸ್ತೀನಿ ನೋಡಿರಿ. ಶುಂಠಿ, ಹಸಿಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, 2 ಟಮಾಟಿ, ಕೊತ್ತಂಬರಿ, ಕರಿಬೇವು. ಇದನ್ನೀಗ ಮಿಕ್ಸರ್ ಜಾರಿಗೆ ಹಾಕೊಂಡು ರುಬ್ಕೊಳ್ಳೋ ನೋಡಿರಿ. ಉಳ್ಳಾಗಡ್ಡಿ ಹಾಕಾಕತ್ತೀನಿ ರೀ. ಸಣ್ಣಂಗೆ ರುಬ್ಕೋಬೇಕು ರೀ. ಉಳ್ಳಾಗಡ್ಡಿ ಅದ್ರಾಗ ಹಾಕಿ, ಟಮಾಟೆನೂ ಅದ್ರಾಗ ಹಾಕಾಕತ್ತೀನಿ ರೀ. ಈ ರೀತಿ ರುಬ್ಕೊಂಡೀನಿ ನೋಡಿರಿ. ಉಳ್ಳಾಗಡ್ಡಿ ಟಮಾಟಿ ಎಟ್ಟ ಸಪ್ರೇಟ್ ರುಬ್ಕೊಂಡನು ಮೊದಲ. ಈಗ ಬೆಳ್ಳುಳ್ಳಿ ಹಾಕಾಕತ್ತೀನಿ ರೀ. ಈಗ 1 ಕಪ್ ಕಡ್ಲೆಕಾಳು. ಈಗ ಸೀಜನ್ ಇರೋದ್ರಿಂದ ಈ ರೀತಿ ಮಾಡ್ಕೊಂಡು ತಿನ್ಬೇಕು ರೀ, ಮಸ್ತ್ ರುಚಿಯಾಗಿರ್ತಾವೆ ರೀ. 1 ಕಪ್ ವಟಾಣಿ ಹಾಕಿನ ಹಸಿವ. ಅದಕ್ಕೊಂದು 5-6 ಮೆಣಸಿನ್ಕಾಯಿ ಹಾಕೊಳತ್ತೀನಿ ನೋಡಿರಿ. ಹಸಿ ಶುಂಠಿ, ಕರಿಬೇವು, ಕೊತ್ತಂಬರಿ, ಈ ಎಲ್ಲನೂ ಇದ್ರಾಗ ಹಾಕಿ ಈ ರೀತಿ ರುಬ್ಕೊಂಡೀನಿ ನೋಡಿರಿ. ಈಗ ಇದಕ್ಕೊಂದು ಒಗ್ಗರ್ಣೆ ಕೊಟ್ಟು ಬೇಯಿಸ್ಕೋಬೇಕು ರೀ. 1 ಚಮಚ ಎಣ್ಣೆ ಹಾಕಾಕತ್ತೀನಿ ರೀ. ಒಂದು ಚಮಚ ಜೀರಿಗೆ ಹಾಕಾಕತ್ತೀನಿ ರೀ. ಸ್ವಲ್ಪ ಹಿಂಗೆ ಹಾಕಾಕತ್ತೀನಿ ರೀ. ಒಂದು ಸ್ವಲ್ಪ 4-5 ಕರಿಬೇವು. ಅರಿಶಿನ ಪುಡಿ 1 ಚಮಚ. ಈಗ ರುಬ್ಬಿರೋ ಟಮಾಟಿ ಉಳ್ಳಾಗಡ್ಡಿ ಪೇಸ್ಟನ್ನು ಅದ್ರಾಗ ಹಾಕಾಕತ್ತೀನಿ ರೀ. ಆಮೇಲೆ ವಟಾಣಿ ಕಡ್ಲಿದ ರುಬ್ಕೊಂಡಿರೋ ಮಸಾಲನೂ ಅದ್ರಾಗ ಹಾಕಾಕತ್ತೀನಿ ರೀ. ಈಗೆಲ್ಲನೂ ಅದ್ರಾಗ ಹಾಕಿ ಖಾರದ ಪುಡಿ 1 ಚಮಚ ಹಾಕೀನಿ ರೀ. ಹಸಿ ಮೆಣಸಿನ್ಕಾಯಿನೂ ಹಾಕಿದನು. ಅದಕ್ಕೆ 1 ಚಮಚ ಖಾರ ಹಾಕಾಕತ್ತೀನಿ ರೀ. ಅಂದ್ರೆ 2 ಖಾರ ಕರೆಕ್ಟ್ ಆಕತಿ. ಅಜ್ವಾನ ಕಾಳು ಒಂದು ಅರ್ಧ ಚಮಚ. 1 ಚಮಚ ಎಳ್ಳು ಅಥವಾ 2 ಚಮಚ ಹಾಕ್ಕೋಬೋದು ರೀ. 1.5 ಚಮಚ ಹಾಕಿನ ನಾ. ಈಗ ಇದಕ್ಕೆ ಗ್ರೀಪ್ ಹಿಡಿಯೋಕೆ 1 ಕಪ್ ಕಡ್ಲಿ ಹಿಟ್ಟು ಹಾಕಾಕತ್ತೀನಿ ರೀ. ಅಂದ್ರೆ ಅದು ಹಸಿ ಇರ್ತಾವ್ರಲ್ಲ, ನೀರು ಬಿಡ್ತೈತೆ ಅಂಥೇಳಿ ಇದನ್ನು ಹಾಕೊಂಡ್ರು ಅಂತ ಅದು ಗಟ್ಟಿಂಗೆ ಆಕೈತೆ ರೀ. ಉಪ್ಪು, ಕೊತ್ತಂಬರಿ ಸೊಪ್ಪನ್ನ ಹಾಕೀನಿ ರೀ. ಈ ರೀತಿ ಈಗ ಕುದಿಸ್ಕೋಬೇಕು ರೀ. ಇದನ್ನು ಹಿಂಗೆ ತಿರುಗಾಡಿ ಗಟ್ಟಿ ಆಗೋ ಮಟ್ಟ. ಈಗ ನೋಡಿರಿ, ಗಟ್ಟಿಯಾಗಿ ಆತೈತಿ ಈಗ ನೋಡಿರಿ, ಎಲ್ಲ ತಳ ಬಿಡಾತೈತಿ ರೀ. ಎಲ್ಲ ರೆಡಿ ಆಗೈತಿದೆ ಈಗ ನೋಡ್ರಲ್ಲ, ತೋರ್ಸಾತೀನಲ್ಲ, ತಳ ಎಲ್ಲ ಬಿಟ್ಟೈತೆ ರೀ. ಈಗ ಆರಿಸ್ಕೊಂಡು ನಮಗೆ ಯಾವ ಸೈಜ್ ಬೇಕು ನೋಡು ಆ ಸೈಜ್ ಉಳ್ಳಿ ಮಾಡ್ಕೋಬೇಕು ರೀ. ನೋಡಿರಿ, ಈ ರೀತಿ ಹಿಂಗೆ ಗುಂಡು ಮಾಡ್ಕೊಂಡು ಪರೋಟ ಮಾಡ್ಕೋಬೇಕು ರೀ. ಈ ಚಪಾತಿ ಹಿಟ್ಟು ರೀ, ಮೆತ್ತಗಂಗೆ ಈ ರೀತಿ ನೆನೆ ಇಟ್ಕೊಂಡೀನಿ ನಾ. ಈಗ ನೋಡಿರಿ, ಮಸ್ತ್ ನೆನೆದೈತಿ ಹಿಟ್ಟು. ಈಗ ಮಾಡಿ ತೋರಿಸ್ತೇನೆ ರೀ. ಇದು ತಿನ್ನಾಕೋದು ಸೇಮ್ ಆಲೂ ಪರೋಟ ಮಾಡ್ತೀವ್ರಲ್ಲ ನಾವು, ಹಂಗೆ ಇರ್ತಾವೆ ರೀ. ರುಚಿ ಭಾಳ ಆಗಿರ್ತಾವೆ ರೀ. ಈ ರೀತಿ ಮಾಡ್ಕೊಳ್ಳೋದ್ರಿ. ಅಂದ್ರೆ ಅದು ಹಾಕಿದ್ದೆಲ್ಲ ಹೂರಣ ಹೊರಗೆ ಬರೋಂಗಿಲ್ಲ ರೀ. ಹಿಂಗೆ ಒಣ ಹಿಟ್ಟು 2 ಸೈಡ್ ಹಚ್ಚಿ ಲಟ್ಟಿಸ್ಕೋಬೇಕು ರೀ. ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ನೋಡಿ ಲಟ್ಟಿಸ್ಕೊಳ್ಳೋದ್ರಿ. ಪರೋಟ ಅಂದ್ರೆ ಒಂದು ಸ್ವಲ್ಪ ದಪ್ಪ ಇದ್ರನ ಚಲೋ ರೀ. ಈಗ ತೆಮಿಗೆ ಎಣ್ಣೆ ಹಚ್ಚಿ ಹಾಕಾಕತ್ತೀನಿ ನೋಡಿರಿ. 2 ಸೈಡ ಚೆಂದಾಗಿ ಬೇಯಿಸ್ಕೋಬೇಕು ರೀ. ನೋಡಿರಿ, ಎಷ್ಟು ಮಸ್ತ್ ಬಂದೈತೆ ರೀ. 2 ಸೈಡ ಈ ರೀತಿ ಬೇಯಿಸ್ಕೋಬೇಕು ರೀ. ಆಗೈತೆ ರೀ. ಇದೀಗ ತೆಗೆದು ಬರ್ತೀನಿ ರೀ. ಈಗ ನೋಡಿರಿ, ನಿಮ್ಗೆ ಮುರಿದು ತೋರಿಸ್ತಾನು ಎಷ್ಟು ಮೆತ್ತಗೆ, ಎಷ್ಟಂದ್ರೆ ಚಲೋ ಆಗಿರ್ತಾವೆ ರೀ. ಶೇಂಗಾ ಚಟ್ನಿ, ಮೊಸರು ಮತ್ತು ಟಮಾಟಿ ಸಾಸ್ ಜೊತೆನೂ ತಿನ್ಬೋದು ರೀ. ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತಾವೆ. ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ. ನೀವು ಮಾಡ್ಕೊಂಡು ತಿಂದಾಗ ಗೊತ್ತಾಕತ್ತೆ ರುಚಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.